ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು, ಜನರ ಬವಣೆ ಮಾತ್ರ ತೀರ್ತಾ ಇಲ್ಲ. ಗ್ಯಾಸ್ ಬುಕಿಂಗ್ ಮಾಡಿ 4 ರಿಂದ 5 ದಿನ ಆದರೂ ಕೂಡ ಸಿಲಿಂಡರ್ ಬರ್ತಾ ಇಲ್ಲ. ಮುಂಚೆಲ್ಲ ಬೇಗ ಬಂದ್ಬಿಡ್ತಾ ಇತ್ತು. ಈಗ ಏನು ಪ್ರಾಬ್ಲಮ್ಮು ಅಂತ ಜನ ತಲೆ ಕೆಡಿಸ್ಕೊಂಡು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿ ಸಾಲಲ್ಲಿ ನಿಂತು ಪ್ರಶ್ನೆ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಾದರೂ ಗ್ಯಾಸ್ ಸಿಗುತ್ತಾ ಅಂತ ಹೇಳಿ ಒಂದು ಆಸೆಯಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಲಾಠಿ ತೋರಿಸಿ ಸರತಿಯಲ್ಲಿ ನಿಲ್ಲುವಂತೆ ಪೊಲೀಸರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಲವರಿಗೆ ಕ್ಯೂ ಜಾಸ್ತಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆಯೇ ಏಜೆನ್ಸಿಯವರು ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದು ಅಲ್ಲಿ ಲೈನ್ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲವ್ರು ಮಾತು ಕೇಳಲ್ವಲ್ಲ ಬಾಯಲ್ಲಿ ಹೇಳಿದ್ರೆ, ಹೀಗಾಗಿ ಲಾಠಿ ತೋರಿಸಿ ಬೀಳ್ಬೇಕಾ, ಸರಿಯಾಗಿ ಮಾತು ಕೇಳಲ್ವ ನೀವು ಅಂತೆಲ್ಲ ಕೇಳ್ತಾ ಇದ್ದಾರಂತೆ. ಒಟ್ಟಿನಲ್ಲಿ ಗ್ಯಾಸ್ ಸಿಲಿಂಡರ್ಗೊಂದು ಕಾಲ, ಸೌದೆಗೊಂದು ಕಾಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ವಿಚಿತ್ರ ದಿಕ್ಕಿನತ್ತ ಜಗತ್ತು ಹೊರಳ್ತಾ ಇರೋದಂತೂ ಸ್ಪಷ್ಟವಾಗ್ತಾ ಇದೆ. ನೋಡಿ ಏನು ಡಿಮ್ಯಾಂಡ್ ಇದೆ. ಏಜೆನ್ಸಿ ಮುಂದೆ ಜನ ಹೇಗೆ ತಮ್ಮ ಮನೇಲಿರೋ ಸಿಲಿಂಡರ್ಗಳನ್ನು, ಖಾಲಿ ಸಿಲಿಂಡರ್ಗಳನ್ನು ತಂದು ನಿಂತ್ಕೊಂಡಿದ್ದಾರೆ. ಹೆಂಗಾದರೂ ಮಾಡಿ ಒಂದು ಸಿಲಿಂಡರ್ ತೊಗೊಂಡು ಹೋಗ್ಬಿಟ್ರೆ ಸಾಕಪ್ಪ, ಒಂದೂವರೆ ತಿಂಗಳು ಹೆಂಗೋ ಮ್ಯಾನೇಜ್ ಮಾಡಬೇಕು, ಇಲ್ಲಾಂದರೆ ಹೆಂಡತಿ ಕೈನಲ್ಲಿ ಬೈಸ್ಕೊಳ್ಳೋಕ್ಕಾಗಲ್ಲ ಅಂತ ನಿಂತಿರುವಂತಹ ಪುರುಷರದ್ದು ಬವಣೆ ಇದೆ. ಮನೇಲಿ ಹಾಗೆ ಸುಮ್ಮನೆ ಸಿಗಲಿಲ್ಲ ಗ್ಯಾಸ್ ಸಿಲಿಂಡರ್ನ ಬಿಡ್ತಾರ ಅವರು, ಮನೇಲಿರೋರು, ಹೋಮ್ ಮಿನಿಸ್ಟ್ರು ಬಿಡಲ್ಲ. ಹೀಗಾಗಿ ಅಲ್ಲಿ ಬೈಸ್ಕೊಳ್ಳೋಕ್ಕಿಂತ ಇಲ್ಲಿ ಬೈಸ್ಕೊಂಡು ಇಲ್ಲಿ ಹೊಡೆಸ್ಕೊಂಡವರು ತೊಗೊಂಡೋಗೋಣ ಅನ್ನೋ ಮನಸ್ಥಿತಿನಲ್ಲಿ, ಮೆಂಟಾಲಿಟಿನಲ್ಲಿ ಪುರುಷರು ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸರಿದ್ದಾರೆ, ಕೈಯಲ್ಲಿ ಲಾಠಿ ಇದೆ. ಬಿಸಿ ಕಜ್ಜಾಯ ಬೇಡ ಅಂದರೆ ಕರೆಕ್ಟಾಗಿ ಲೈನಲ್ಲಿ ನಿಲ್ಲಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಇಂಥದ್ದೊಂದು ಸ್ಥಿತಿ ಬರುತ್ತೆ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಅಂತ ಯಾರೂ ಊಹೆನೇ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಬಿಟ್ಟಿದೆ ಇರಾನ್ ಇಡೀ ಜಗತ್ತಿಗೆ. ಇರಾನ್ಗೀಗ ಈಗ ಈ ಸಿಲಿಂಡರ್ಗಳಿಗೆ, ಗ್ಯಾಸ್ ಸಿಲಿಂಡರ್ಗಳಿಗೆ ಇರಾನ್ ಮಾಡಿರೋ ಕಿತಾಪತಿಯಿಂದ ಹೈ ಸೆಕ್ಯೂರಿಟಿ ಕೊಡಬೇಕಾದ ಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ಹೇಗಿದೆ ಸ್ಥಿತಿಗತಿಗಳು? ಇಲ್ಲೂ ಕೂಡ ಪ್ಯಾನಿಕ್ ಬುಕ್ಕಿಂಗ್ ಇನ್ನೂ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. ಖಂಡಿತ ಮಮತಾ, ನಿಜಕ್ಕೂ ಒಂದ್ ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದ್ ರೀತಿಯ ಏನು ಸಿಲಿಂಡರ್ಗಾಗಿ ಅದೇ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಸಿಗ್ತಾ ಅಂತ ಹೇಳ್ತಾರೆ. ಆದ್ರೆ ಪ್ರಮುಖವಾಗಿ ಈಗ ಏನು ಒಂದು ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದ್ ರೀತಿಯ ಎಲ್ಲಾ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂಡಿರುವಂತದ್ದು. ಕ್ಯೂ ನಿಂತು ಒಂದ್ ರೀತಿಯ ಸಿಲಿಂಡರ್ಗಳನ್ನ ಸರದಿ ಸಾಲಲ್ಲಿ ಇಟ್ಕೊಂಡು ಏನು ಒಂದ್ ಗ್ಯಾಸ್ ಇವಾಗ ಕೊಡ್ತಾರೆ, ನಾಳೆ ಕೊಡ್ತಾರೆ ಅನ್ನೋದು ವೇಟ್ ಮಾಡ್ತಾ ಇದ್ವು. ಆದ್ರೆ ಈಗ ಏನು ರಂಜಾನ್ ಹಬ್ಬ ಇರುವಂತದ್ದು, ಆದ್ರೂ ಕೂಡ ಇಲ್ಲಿನ ಏನು ಒಂದು ಏಜೆನ್ಸಿಗಳು ಸಿಗ್ತಾ ಇಲ್ಲ. ಅಂದ್ರೆ ಪ್ರಮುಖವಾಗಿ 15 ದಿನ ಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ಒಂದ್ ರೀತಿಯ ಒಂದು ಕ್ಯೂ ಅನ್ನ ಅರ್ಥಪಟ್ಟು ಏನು ಒಂದು ಅವ್ರನ್ನ ಇದು ಮಾಡಕ್ ಆಗ್ತಿಲ್ಲ. ಹೀಗಾಗಿ ಏನ್ ಮಾಡ್ತಾರೆ, ಪೊಲೀಸರನ್ನ ಕರೆಸಿ ಒಂದ್ ರೀತಿಯ ಪೊಲೀಸರು ಬಂದು ಒಂದ್ ರೀತಿಯ ಅವರು ಲಾಠಿ ತೋರಿಸಿ ಹುಷಾರಾಗಿದೆ ಅನ್ನುವಂತ ಒಂದು ಎಚ್ಚರಿಕೆ ಕೂಡ ಕೊಡುವಂತ ದೃಶ್ಯ ಕೂಡ ನೋಡಬಹುದು ಪಬ್ಲಿಕ್ ಟಿವಿಲಿ. ಆ ಒಂದು ಪೊಲೀಸರು ಬಂದು ಕೂಡ ಒಂದ್ ರೀತಿಯ ಲಾಠಿ ತೋರಿಸಿ ನೀವು ಲೈನ್ ಅಲ್ಲಿ ಸರಿಯಾಗಿ ನಿಂತ್ಕೊಳ್ಳಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಪರಿಸ್ಥಿತಿ ಈಗ ಗಡಿ ಜಿಲ್ಲೆ ಬೀದರ್ನಲ್ಲಿ ನಿರ್ಮಾಣ ಆಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್.